ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಿಟೂನಿಯಾ ಗಿಡನ ಸೀಡ್ಸಿಂದ ಶುರು ಮಾಡಿ ಹೂ ಬರೋವರೆಗೆ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ಅಪ್ಡೇಟ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಂಟರ್ ಸೀಸನಲ್ಲಿ ಬೆಳೆಯುವಂಥ ಫ್ಲವರಿಂಗ್ ಸೀಡ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದರದ್ದು ನೆಕ್ಸ್ಟ್ ಅಪ್ಡೇಟ್ ಇದು. ಆ ವಿಡಿಯೋದಲ್ಲಿ ಪಿಟೂನಿಯಾ ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಫ್ಲವರಿಂಗ್ ಸೀಡ್ಸ್ನ ಹಾಕೋದ್ರ ಬಗ್ಗೆ ತೋರಿಸಿದ್ದೆ. ಅದೆಲ್ಲ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಬರೀ ಪಿಟೂನಿಯಾ ಬಗ್ಗೆ ಮಾತ್ರ ತೋರಿಸ್ತೀನಿ. ಇದೆಲ್ಲ ಸೀಡ್ಸ್ ಹಾಕಿ ಒಂದು ವಾರದೊಳಗೇ ಜರ್ಮಿನೇಷನ್ ಆಗಿ ಈ ರೀತಿ ಚಿಕ್ಕ ಚಿಕ್ಕ ಎಲೆಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಒಂದು ವಾರದಲ್ಲಿ ಗಿಡ ಬರಲಿಲ್ಲ ಅಂದರೆ 10 ರಿಂದ 12 ದಿನದೊಳಗಂತೂ ಬಂದೇ ಬರುತ್ತೆ. ಈ ಟೈಮಲ್ಲಿ ನೀರು ಜಾಸ್ತಿ ಆಗಬಾರ್ದು. ನೀರನ್ನು ಬರೀ ಸ್ಪ್ರೇ ಮಾಡಬೇಕಷ್ಟೆ. ನೀರು ಜಾಸ್ತಿ ಆದರೆ ಸೀಡ್ಸ್ ಜರ್ಮಿನೇಟೇ ಆಗಲ್ಲ. ವಾರದಲ್ಲಿ ಒಂದಿನ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಮಣ್ಣು ತುಂಬ ಡ್ರೈ ಆಗಿದ್ರೆ ಮಾತ್ರ ಹಾಕಬೇಕು. ಈ ಪಾಟಿಗೆ ಸೀಡ್ಸ್ ಸ್ವಲ್ಪ ಜಾಸ್ತಿನೇ ಬಿದ್ದಿದೆ, ಹಾಗಾಗಿ ತುಂಬ ಹತ್ರ ಆಗಿದೆ. ಇದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಸರಿ ಮಾಡ್ಕೋಬೋದು. ಈ ಗಿಡಗಳನ್ನ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕಾದ್ರೆ ಆ ಗಿಡದಲ್ಲಿ ಮಿನಿಮಮ್ 4 ರಿಂದ 5 ಎಲೆಗಳಾದರೂ ಬಂದಿರಬೇಕು. ತುಂಬ ಚಿಕ್ಕ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು. ಈ ಪಾಟಲ್ಲಿ ಎಲ್ಲ ಗಿಡಗಳನ್ನೂ ಇವಾಗ ಶಿಫ್ಟ್ ಮಾಡಲ್ಲ. ಯಾವ್ದು ದೊಡ್ಡದಾಗಿದೆ ಅದನ್ನು ಮಾತ್ರ ತೆಗಿತಾ ಇದ್ದೀನಿ. ಚಿಕ್ಕ ಗಿಡಗಳನ್ನೆಲ್ಲ ಅದರಲ್ಲೇ ಬಿಟ್ಟಿರ್ತೀನಿ. ಇನ್ನೊಂದು ವಾರದಷ್ಟರೊಳಗೆ ಅದು ಕೂಡ ದೊಡ್ಡದಾಗುತ್ತೆ. ಆಮೇಲೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ. ಈ ಪಾಟಲ್ಲಿ ಕೂಡ ಗಿಡಗಳು ಸ್ವಲ್ಪ ಓವರ್ ಕ್ರೌಡ್ ಆಗಿದೆ. ಪಿಟೂನಿಯಾ ಸೀಡ್ಸು ತುಂಬ ಚಿಕ್ಕದಾಗಿರುತ್ತೆ. ಹರವೆ ಸೊಪ್ಪಿನ ಬೀಜ ಇರುತ್ತಲ್ಲ, ಆ ರೀತಿ ಇರುತ್ತೆ. ನಾವು ಜರ್ಮಿನೇಷನ್ ಹಾಕಬೇಕಾದ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ ಇಷ್ಟೊಂದು ಬೆಳೆಯುತ್ತೆ ಅಂತ. ಒಂದು ಹೋದರೆ ಒಂದು ಬರಲಿ ಅಂತ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ. ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಅದರಲ್ಲಿ ಎಕ್ಸ್ಟ್ರಾ ಇರೋ ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಬೇರೆ ಪಾಟಿಗೆ ಹಾಕ್ಕೊಳ್ತೀನಿ. ಪಿಟೂನಿಯಾ ಗಿಡದ ರೂಟ್ಸು ತುಂಬ ಉದ್ದ ಇರಲ್ಲ, ಹಾಗಾಗಿ ನೀವು ತುಂಬ ಉದ್ದ ಇರೋ ಪಾಟ್ ತಗೋಬಾರ್ದು. ಬೇಕಿದ್ರೆ ನೀವು ಅಗಲ ಜಾಸ್ತಿ ಇರೋ ಅಂಥ ಪಾಟ್ನ ತಗೋಬೋದು. ಈ ಗಿಡಕ್ಕೆ 6 ಇಂಚಸ್ಸಿಂದ 9 ಇಂಚಸ್ವರೆಗಿನ ಪಾಟ್ ಸೈಜ್ನ ತಗೋಬೋದು. ತುಂಬ ದೊಡ್ಡ ಪಾಟ್ ತೊಗೊಂಡ್ರೆ ಅಷ್ಟೊಂದು ಪಾಟಿಂಗ್ ಮಿಕ್ಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಮಣ್ಣಲ್ಲಿ ಯಾವಾಗಲೂ ತೇವಾಂಶನೂ ಇರುತ್ತೆ. ಈ ಗಿಡಕ್ಕೆ ಮಣ್ಣಲ್ಲಿ ತುಂಬ ತೇವಾಂಶನೂ ಇರಬಾರ್ದು, ಮಣ್ಣು ತುಂಬ ಡ್ರೈ ಆಗೂ ಇರಬಾರ್ದು. ಒಂದು ಪಾಟಲ್ಲಿ ಒಂದೇ ಗಿಡ ನೆಡ್ಬೋದು, ಆದರೆ ನನಗೆ ಈ ಸೀಸನ್ ಫ್ಲವರ್ಸ್ ಎಲ್ಲ ಗುಂಪಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಒಟ್ಟಿಗೆ ಹೂ ಬಿಟ್ಟಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಒಂದು ಪಾಟಲ್ಲಿ 3-4 ಗಿಡಗಳನ್ನ ನೆಡ್ತಾ ಇದ್ದೀನಿ. ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ 3 ಅಥವಾ 4 ದಿನ ನೆರಳಲ್ಲೇ ಇಡಬೇಕು. ಆಮೇಲೆ ಇದನ್ನು ಬಿಸಿಲಲ್ಲಿ ತೆಗೆದಿಡಬೇಕು. ತುಂಬ ಸನ್ಲೈಟ್ ಇರೋ ಕಡೆ ಇಟ್ಟರೆ ಮಾತ್ರ ಈ ಪಿಟೂನಿಯಾಗಳು ಚೆನ್ನಾಗಿ ಗ್ರೋ ಆಗೋದು, ಚೆನ್ನಾಗಿ ಹೂ ಬಿಡೋದು. ಈ ಗಿಡಗಳು ತುಂಬ ಚಿಕ್ಕ ಪಾಟಲ್ಲಿ ಬೆಳೆಯೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಚಿಕ್ಕ ಪೇಂಟ್ ಡಬ್ಬಗಳಲ್ಲಿ ಕೂಡ ಹಾಕಿಟ್ಕೊಂಡಿದ್ದೀನಿ. ತುಂಬ ಎಕ್ಸ್ಟ್ರಾ ಪ್ಲಾಂಟ್ಸ್ ಇದ್ದಿದ್ದರಿಂದ ಪಾಟ್ಗಳು ಶಾರ್ಟೇಜ್ ಆಯಿತು, ಹಾಗಾಗಿ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ, ತುಂಬ ಉದ್ದ ಬೆಳೀತಾ ಇರುತ್ತಲ್ಲ ಅದರ ತುದಿನ ಚಿವುಟಬೇಕು. ಪಿಂಚಿಂಗ್ ಅಂತ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ಗಿಡದಲ್ಲಿ ಇನ್ನೂ 1-2 ಎಕ್ಸ್ಟ್ರಾ ಬ್ರಾಂಚಸ್ ಬೆಳೆಯುತ್ತೆ. ಅದರಿಂದ ಹೂ ಕೂಡ ಜಾಸ್ತಿ ಬಿಡುತ್ತೆ. ಗಿಡ ತುಂಬ ಖುಷಿಯಾಗಿ ಕಾಣಿಸುತ್ತೆ. ಈ ಪಿಟೂನಿಯಾಗೆ ಡೈಲಿ ಸ್ವಲ್ಪ ನೀರು ಹಾಕಬೇಕು. ನೀರು ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ಗಿಡದ ಕೆಳಗಡೆ ಎಲೆಗಳೆಲ್ಲ ಎಲ್ಲೋ ಆಗಿದೆಯಲ್ಲ, ಈ ರೀತಿ ಆಗುತ್ತೆ. ಸೀಡ್ಸ್ ಹಾಕಿದ ಮೇಲೆ 30 ರಿಂದ 35 ದಿನಕ್ಕೆ ಒಂದೊಂದೇ ಹೂ ಬರೋಕ್ಕೆ ಶುರುವಾಗುತ್ತೆ. ಆ ಹೂ ಅರಳಿ ಹೋದ್ಮೇಲೆ ಈ ರೀತಿ ಒಣಗೋಗುತ್ತೆ. ಒಣಗಿದ ಮೇಲೆ ಅದರಲ್ಲಿ ಸೀಡ್ಸ್ ಆಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲೇ ಅದನ್ನು ಸೀಡ್ಸ್ ಆಗೋಕ್ಕೆ ಬಿಡಬಾರ್ದು.
ಹೂ ಅರಳೋದ ಕೂಡಲೇ ಅದನ್ನು ತೆಗೆದುಬಿಡಬೇಕು. ಸೀಸನ್ ಮುಗಿತಾ ಬರುತ್ತಲ್ಲ ಏಪ್ರಿಲ್ ಮೇನಲ್ಲಿ, ಆವಾಗ ಇದನ್ನು ಸೀಡ್ಸ್ ಮಾಡ್ಕೊಳ್ಳೋಕ್ಕೆ ಹಾಗೆ ಬಿಟ್ಕೋಬೋದು. ಆಮೇಲೆ ಹೂ ಚೆನ್ನಾಗಿ ಒಣಗಿದ ಮೇಲೆ ಆವಾಗ ಸೀಡ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಒಣಗಿರೋ ಹೂವನ್ನ ನೋಡಿಬಿಟ್ಟು ತೆಗಿತಾ ಇದ್ದರೆ ಅದ್ರ ಪಕ್ಕದಲ್ಲಿರೋ ಬ್ರಾಂಚಸಲ್ಲಿ ಬೇಗ ಹೂ ಬರುತ್ತೆ, ಗಿಡಕ್ಕೆ ಇನ್ನಷ್ಟು ಎನರ್ಜಿ ಸಿಗುತ್ತೆ, ಹೂವಿನ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಈ ವಿಡಿಯೋ ನೋಡಿದ ಮೇಲೆ ಈ ಹೂವನ್ನು ನೋಡಿ ನಾವು ಇವಾಗಲೂ ಇದನ್ನು ಬೆಳಿಬೋದಾ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಸೀಡ್ಸಿಂದ ಇವಾಗ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಈ ಪಿಟೂನಿಯಾ ಮತ್ತು ಈ ವಿಂಟರ್ ಸೀಸನ್ ಫ್ಲವರ್ಸ್ನೆಲ್ಲ ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲೇ ನಾವು ಸೀಡ್ಸ್ನ ಹಾಕಬೇಕಾಗತ್ತೆ. ಆದರೆ ಇನ್ನೂ ಒಂದು ಆಪ್ಷನ್ ಇದೆ. ಕೆಲವು ನರ್ಸರಿಗಳಲ್ಲಿ ಈ ಪಿಟೂನಿಯಾ ಗಿಡಗಳನ್ನ ಬೆಳೆದ್ಬಿಟ್ಟು ಈ ರೀತಿ ಚಿಕ್ಕ ಸೈಜಿನ ಗಿಡಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಬ್ಲ್ಯಾಕ್ ಕಲರ್ ಕವರಲ್ಲಿ ಅಥವಾ ಚಿಕ್ಕ ಪಾಟ್ಗಳಲ್ಲಿ ಹಾಕಿರ್ತಾರೆ. ಈ ಸೈಜಲ್ಲಿ ಇರುತ್ತೆ. ಈ ರೀತಿ ಗಿಡಗಳು ನಿಮಗೆ ಸಿಗುತ್ತೆ. ಆದರೆ ಎಲ್ಲ ನರ್ಸರಿಗಳಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೂ ಒಂದು ಸಲ ನಿಮ್ಮ ಹತ್ತಿರದ ನರ್ಸರಿಗಳಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ತುಂಬ ಹೀಟ್ ಇರೋವಂಥ ಪ್ಲೇಸ್ ಆಗಿದ್ದರೆ ಇನ್ನೂ 2 ತಿಂಗಳು ಈ ಗಿಡದಲ್ಲಿ ಹೂ ಬರ್ತಾನೆ ಇರುತ್ತೆ. ಸ್ವಲ್ಪ ಕೋಲ್ಡ್ ಇರೋವಂಥ ಪ್ಲೇಸ್ ಆದರೆ ಏಪ್ರಿಲ್ ಮತ್ತು ಮೇ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ನಾವಿರೋ ಪ್ಲೇಸಲ್ಲಿ ಮಳೆಗಾಲ ಶುರುವಾಗೋ ತನಕ ಇದರಲ್ಲಿ ಹೂ ಬರ್ತಾ ಇರುತ್ತೆ. ಮೇ ಎಂಡ್ ತನಕ ಹೂ ಬರುತ್ತೆ. ಆಮೇಲೆ ಗಿಡ ಒಣಗ್ತಾ ಹೋಗುತ್ತೆ. ಈ ಪಿಟೂನಿಯಾ ಗಿಡನ ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗಲೂ ಕೂಡ ಟೈಮ್ ಇದೆ. ನಿಮಗೇನಾದರೂ ಆ ಪ್ಲ್ಯಾನ್ ಇದ್ದರೆ ಇವಾಗ ನರ್ಸರಿಯಿಂದ ರೆಡಿ ಗಿಡ ತಂದು ಹಾಕಿದರೆ ಇನ್ನೂ 2-3 ತಿಂಗಳ ತನಕ ಹೂ ಬರ್ತಾ ಇರುತ್ತೆ. ಈ ಗಿಡಕ್ಕೆ ತುಂಬ ನೀರು ಹಾಕಬಾರ್ದು. ಡೈಲಿ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಬೇಕು. ಆದರೆ ನೀರು ಹಾಕಬೇಕಾದ್ರೆ ಗಿಡದ ಮೇಲಾಗಲಿ ಹೂವಿನ ಮೇಲಾಗಲಿ ನೀರು ಬೀಳಬಾರ್ದು. ಈ ಗಿಡ ಪಾಟ್ ತುಂಬ ಹರಡ್ಕೊಂಡು ಬೆಳೆಯೋದ್ರಿಂದ ಆ ಗಿಡನ ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಗಿಡದ ಬುಡಕ್ಕೆ ಮಾತ್ರ ನೀರು ಬೀಳೋ ಥರ ಹಾಕಬೇಕು. ಈ ಗಿಡಗಳಿಗೆ ಯಾವ ರೀತಿ ಪಾಟ್ ಮಿಕ್ಸಿಂಗ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಕೋಕೋಪೀಟ್ ಮತ್ತು ಮಣ್ಣು ಎರಡನ್ನೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಇವೆರಡಕ್ಕಿಂತ ಸ್ವಲ್ಪ ಜಾಸ್ತಿ ಕಾಂಪೋಸ್ಟ್ನ ತೊಗೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಹೂ ಬಿಡೋ ಗಿಡ ಆಗಿರೋದ್ರಿಂದ ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕಾಂಪೋಸ್ಟ್ನ ಜಾಸ್ತಿ ತೊಗೊಂಡಿದ್ದೀನಿ. ಗಿಡನ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗಿಂದ 1 ತಿಂಗಳ ತನಕ ಯಾವುದೇ ಫರ್ಟಿಲೈಸರ್ ಆಗಲಿ ಹಾಕೋ ಆಗಿಲ್ಲ. ಗಿಡದಲ್ಲಿ ಚಿಕ್ಕದಾಗಿ ಮೊಗ್ಗುಗಳು ಬರೋಕ್ಕೆ ಶುರುವಾಗುತ್ತಲ್ಲ, ಆವಾಗ ನಾವು ಯಾವುದೇ ಫರ್ಟಿಲೈಸರ್ನ ಲಿಕ್ವಿಡ್ ಮಾಡಿಬಿಟ್ಟು ಹಾಕಬಹುದು. ಎರೆಹುಳು ಗೊಬ್ಬರ ಆಗಿರ್ಬೋದು ಅಥವಾ ದನದ ಗೊಬ್ಬರ ಆಗಿರ್ಬೋದು, ಯಾವುದೇ ಗೊಬ್ಬರ ಆದ್ರೂ ಲಿಕ್ವಿಡ್ ಮಾಡಿಬಿಟ್ಟು ಹಾಕಿದರೆ ಒಳ್ಳೆಯದು. ನಾನು ವೀಡಿಯೋಸಲ್ಲಿ ಯಾವಾಗಲೂ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಹೇಳ್ತಾ ಇರ್ತೀನಿ. ಡ್ರೈಯಾಗಿ ಹಾಕೋದಕ್ಕಿಂತ ಇದರಲ್ಲಿ ಜಾಸ್ತಿ ಬೆನಿಫಿಟ್ ಇದೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಕೂಡ ಯಾವಾಗಲೂ ಲಿಕ್ವಿಡ್ ಮಾಡಿಬಿಟ್ಟೆ ಹಾಕೋದು. ಡ್ರೈ ಇರೋಂಥ ಕಾಂಪೋಸ್ಟು ಮಣ್ಣಿನ ಜೊತೆ ಕರಗಿ ಗಿಡಗಳಿಗೆ ತಲುಪೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ದೊಡ್ಡ ಗಿಡಗಳಿಗೆ, ಹಾರ್ಡಿ ಪ್ಲ್ಯಾಂಟ್ಸಿಗೆಲ್ಲ ಈ ಡ್ರೈ ಇರೋಂಥ ಕಾಂಪೋಸ್ಟೇ ಒಳ್ಳೆಯದು. ಸಣ್ಣ ಗಿಡಗಳಿಗೆಲ್ಲ ನೀವು ರೆಗ್ಯುಲರಾಗಿ ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನೇ ನೀವು ಲಿಕ್ವಿಡ್ ಮಾಡಿಬಿಟ್ಟು ಹಾಕಿದ ಕೂಡಲೇ ಡೈರೆಕ್ಟಾಗಿ ಬೇರ್ಗಳಿಗೆ ತಲುಪುತ್ತೆ. ಇದರಿಂದ ಬೇಗ ರಿಸಲ್ಟ್ ಸಿಗುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೊಳ್ತೀವಲ್ಲ, ಇದು ತುಂಬ ತೆಳುವಾಗಿರಬೇಕು, ಗಟ್ಟಿ ಇರಬಾರ್ದು. ಹಿಂದಿನ ದಿನ ಕಾಂಪೋಸ್ಟಿಗೆ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿರಬೇಕು. ನೆಕ್ಸ್ಟ್ ಡೇ ಅದನ್ನು ಗಿಡಗಳಿಗೆ ಹಾಕಬೇಕು. ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಬರುತ್ತಲ್ಲ, ಇದು ಕೂಡ ಹೂ ಬಿಡೋ ಗಿಡಗಳಿಗೆ ತುಂಬ ಒಳ್ಳೆಯದು. ಬಾಳೆಹಣ್ಣಿನ ಸಿಪ್ಪೆನ ಒಂದು ಇಡೀ ದಿನ ನೀರಲ್ಲಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಆ ನೀರನ್ನು ಮಾತ್ರ ಗಿಡಗಳಿಗೆ ಹಾಕಿದರೆ ಇದರಿಂದನೂ ಹೂ ತುಂಬ ಚೆನ್ನಾಗಿ ಬರುತ್ತೆ. ಈ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ನ ವಾರದಲ್ಲಿ 1 ಸಲನಾದರೂ ಕೊಡಬೇಕು. ಪಿಟೂನಿಯಾ ಅಂದರೆ ಬರೀ ಈ ಹೂ ಮಾತ್ರ ಅಲ್ಲ, ಇದರಲ್ಲಿ ತುಂಬ ವೆರೈಟೀಸ್ ಇದೆ. ತುಂಬ ಶೇಪಲ್ಲಿ ಬರುತ್ತೆ, ತುಂಬ ಕಲರ್ಸಲ್ಲಿ ಬರುತ್ತೆ, ಮಿಕ್ಸೆಡ್ ಕಲರ್ಸಲ್ಲಿ ಬರುತ್ತೆ, ಸ್ಟಾರ್ ಶೇಪಲ್ಲಿ ಬರುತ್ತೆ, ಅಲ್ಟ್ರಾ ಸ್ಟಾರ್ ಅಂತ ಹೇಳ್ತಾರೆ. ಹೀಗೆ ತುಂಬ ವೆರೈಟೀಸಲ್ಲಿ ಬರುತ್ತೆ, ತುಂಬ ಕಲರ್ಸಲ್ಲೂ ಬರುತ್ತೆ. ಪಿಟೂನಿಯಾ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ಪಾಯಿಂಟ್ಸ್ನೂ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇರೋದು 2 ವಿಷಯ. ಒಂದು ಸನ್ಲೈಟ್, ಇನ್ನೊಂದು ಅರಳೋಗಿರೋ ಹೂವನ್ನು ಕಿತ್ತು ತೆಗೆಯೋದು.
ಇಡೀ ದಿನ ಬಿಸಿಲು ಜಾಸ್ತಿ ಬೀಳೋಂಥ ಜಾಗದಲ್ಲೇ ಇಡಬೇಕು. ಯಾವುದೇ ಮರದ ನೆರಳಾಗಲಿ ಅಥವಾ ಮನೆಯದು ಗೋಡೆ ನೆರಳಾಗಲಿ ಇದಕ್ಕೆ ಬೀಳಬಾರ್ದು. ಎಷ್ಟು ಬಿಸಿಲು ಜಾಸ್ತಿ ಇರೋದೋ ಅಷ್ಟು ಹೂ ಜಾಸ್ತಿ ಬಿಡುತ್ತೆ. ಅರಳು ಹೋಗಿರೋ ಹೂನ ವಾರದಲ್ಲಿ ಒಂದು ಸಲನಾದರೂ ನೋಡಿಬಿಟ್ಟು ತೆಗಿತಾ ಇರಬೇಕು. ಇದರಿಂದ ಕೂಡ ಹೂವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.